ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಸಿಎಂ ಬಿಎಸ್ವೈ ಪದತ್ಯಾಗ ಮಾಡೋ ಮಾತುಗಳನ್ನ ಆಡಿದ್ದು ಯಾಕೆ? ರಾಜೀನಾಮೆ ಕೊಡೋಕೆ ರೆಡಿ ಎಂದಿದ್ದೇ ತಡ ಬಿಜೆಪಿಯಲ್ಲಿ ಬಿರುಗಾಳಿ. ರಾಜ್ಯದಲ್ಲಿ ಯಾವಾಗಿನಿಂದ ಅನ್ಲಾಕ್ ಆಗಲಿದೆ? ಇದೆಲ್ಲವನ್ನು ನೋಡೋಣ. ಏಕಾಏಕಿ ರಾಜೀನಾಮೆ ಕೊಡಲು ರೆಡಿ ಅಂತ ಹೇಳಿದ್ಯಾಕೆ ಸಿಎಂ? ಬಿಎಸ್ವೈ ಹೇಳಿಕೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಹೇಗೆ? ವಿಜಯೇಂದ್ರಗೆ ಹೈಕಮಾಂಡ್ ಕೊಟ್ಟಿರೋ ಸ್ಪಷ್ಟ ಸಂದೇಶವಾದ್ರೂ ಏನು? ನೋಡೋಣ. ಬದಲಾಗ್ತಾರಾ ಸಿಎಂ? ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೈಕಮಾಂಡ್ ಸೂಚಿಸಿದ ತಕ್ಷಣ ರಾಜೀನಾಮೆ ನೀಡುತ್ತೇನೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಎಲ್ಲಿವರೆಗೆ ಅಧಿಕಾರದಲ್ಲಿ ಇರುವಂತೆ ಹೇಳುತ್ತಾರೋ ಅಲ್ಲಿವರೆಗೂ ಕೂಡ ನಾನು ಅಧಿಕಾರದಲ್ಲಿ ಮುಂದುವರಿಯುತ್ತೇನೆ. ಹೈಕಮಾಂಡ್ ರಾಜೀನಾಮೆ ನೀಡುವಂತೆ ನನಗೆ ಸೂಚಿಸಿದರೆ ತಕ್ಷಣ ರಾಜೀನಾಮೆ ನೀಡುತ್ತೇನೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿಎಂ. ಬದಲಾವಣೆ ಕೂಗಿನ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ರಾಜೀನಾಮೆ ಮಾತುಗಳನ್ನು ಆಡಿರುವ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ಅಂತ ಹೇಳಿದ್ದಾರೆ. ರಾಜೀನಾಮೆ ನೀಡಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ, ಆದರೆ ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ಎಂದು ಸಿಎಂ ತಿಳಿಸಿದ್ದಾರೆ. ಹೈಕಮಾಂಡ್ ಸೂಚಿಸುತ್ತಿದ್ದಂತೆ ರಾಜೀನಾಮೆ ನೀಡುತ್ತೇನೆ ಅಂತ ಸಿಎಂ ಹೇಳಿದ್ದು. ಇದೇ ವೇಳೆ ಪರ್ಯಾಯ ನಾಯಕನ ಬಗ್ಗೆಯೂ ಕೂಡ ಬಿಎಸ್ವೈ ಮಾತನಾಡಿದ್ದಾರೆ. ಪರ್ಯಾಯ ನಾಯಕರು ಇಲ್ಲ ಅಂತ ಹೇಳೋದನ್ನ ನಾನು ಒಪ್ಪೋದಿಲ್ಲ. ರಾಜ್ಯ ಮತ್ತು ದೇಶದಲ್ಲಿ ಪರ್ಯಾಯ ನಾಯಕರು ಇದ್ದೇ ಇರ್ತಾರೆ ಅಂತ ವಿಧಾನಸೌಧದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ಅಲ್ಲದೆ ನಾನು ಈಗ ಯಾರ ಬಗ್ಗೆಯೂ ಟೀಕೆ ಟಿಪ್ಪಣಿ ಮಾಡಲ್ಲ, ಎಲ್ಲಿವರೆಗೂ ದೆಹಲಿ ನಾಯಕರ ಸಲಹೆ ಇರುತ್ತೋ ಇರ್ತೀನಿ ಅಂತ ತಿಳಿಸಿದ್ರು. ಸ್ವತಃ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ರಾಜೀನಾಮೆ ಮಾತುಗಳನ್ನು ಆಡಿದ್ದು ವಿಜಯೇಂದ್ರ 3 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಿದರೂ ಕೂಡ ವರ್ಕೌಟ್ ಆಗಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಸಿಎಂ ನಾಯಕತ್ವ ಬದಲಾಗಬೇಕು ಅಂತ ರಾಜ್ಯ ಬಿಜೆಪಿ ಭಿನ್ನಬಣ ಹೇಳಿತ್ತು. ಸಿಪಿ ಯೋಗೇಶ್ವರ್ ಸೇರಿ ಹಲವರು ರಣತಂತ್ರ ರೂಪಿಸಿದ್ರು. ಹೀಗಾಗಿ ಸಿಎಂ ಬಿಎಸ್ವೈ ವಿರುದ್ಧದ ವಿರೋಧಿಗಳ ಪ್ಲಾನ್ ವರ್ಕೌಟ್ ಆಗಿದೆಯಾ ಅನ್ನುವ ಸಂಶಯ ಮೂಡಿದೆ. ಸಿಎಂ ಬಿಎಸ್ವೈ ಹೇಳಿಕೆಯಲ್ಲಿ ಯಾವುದೇ ವಿಶೇಷ ಇಲ್ಲ. ಸದ್ಯ ಸಿಎಂ ರಾಜೀನಾಮೆ ನೀಡುವ ಸಂದರ್ಭ ಬಂದಿಲ್ಲ ಅಂತ ಶಿವಮೊಗ್ಗದಲ್ಲಿ ಸಂಸದ ಸಿಎಂ ಪುತ್ರ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಹೈಕಮಾಂಡ್ ಆದೇಶಕ್ಕೆ ತಲೆಬಾಗುತ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಸಂಘಟನೆಯ ಚೌಕಟ್ಟಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ಬಿಎಸ್ವೈ ಅವರನ್ನೇ ಮುಂದುವರಿಸುತ್ತೆ ಎಂಬ ವಿಶ್ವಾಸವಿದೆ ಎಂದು ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೆಲ ದಿನಗಳಲ್ಲಿ ರಾಜಕೀಯ ವಿದ್ಯಮಾನ ನಡೀತಿದ್ದು ಮುಂದೆ ತಾವೇ ಸಿಎಂ ಎಂಬ ಸುದ್ದಿಗಳು ಹರಿದಾಡ್ತಿವೆ. ಜೊತೆಗೆ ನಾಯಕತ್ವದ ಬಗ್ಗೆ ಕೂಡ ಹೇಳಿಕೆ ನೀಡಿದ್ದಾರೆ. ಇಂತಹ ಹೇಳಿಕೆಗಳಿಂದ ಸಿಎಂ ಮನಸ್ಸಿಗೆ ನೋವಾಗಿ ಹೇಳಿಕೆ ಕೊಟ್ಟಿರಬಹುದು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಯೋಗೇಶ್ವರ್ ಕೂಡ ಬಿಎಸ್ವೈ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ಹೀಗಾಗಿ ನಾಯಕತ್ವ ಚರ್ಚೆಗಳ ಬಗ್ಗೆ ಅಂತ್ಯವಾಡಬೇಕಾಗಿದ್ದು ಸುಮ್ಮನೆ ಅನಗತ್ಯ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕಾಗಿದೆ. ಬಿಎಸ್ವೈ ನಾಯಕತ್ವ ಈಗಲೂ ಬೇಕು, ಮುಂದೆಯೂ ಬೇಕಾಗಿದ್ದು ಅವರೇ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸವಿದೆ ಎಂದು ಸಿಎಂ ನಿವಾಸದ ಬಳಿ ಅಶೋಕ್ ಹೇಳಿದ್ರು. ಕೆಲವರು ರಾಜ್ಯ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿದ್ದು ಅವರ ಪಾತ್ರ ಏನೆಂದು ವಿಮರ್ಶೆ ಮಾಡಿಕೊಳ್ಳಿ ಎಂದು ಬಿಎಸ್ವೈ ವಿರೋಧಿ ಬಣಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಕೊರೋನಾ ಸಂಕಷ್ಟದ ನಡುವೆ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತಿದ್ದು ಹಗುರವಾಗಿ ಮಾತನಾಡಬಾರದು. ಕೆಲವರ ಹೇಳಿಕೆಯಿಂದ ಸಿಎಂಗೆ ತೀವ್ರ ಬೇಸರವಾಗಿದೆ. ಇಷ್ಟೆಲ್ಲ ನೋವುಗಳ ಮಧ್ಯೆ ಸಿಎಂ ಕರ್ತವ್ಯ ನಿಷ್ಠೆ ಮರೆತಿಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ. ಬರುವ ದಿನಗಳಲ್ಲಿ ಬಿಎಸ್ವೈ ನಾಯಕತ್ವವೇ ನಮಗೆ ಶ್ರೀರಕ್ಷೆ ಎಂದು ಬೊಮ್ಮಾಯಿ ತಿಳಿಸಿದರು. ದೆಹಲಿಯಲ್ಲಿ ಏನೋ ಒಂದು ರೀತಿ ಬೆಳವಣಿಗೆಗಳು ಆಗ್ತಿವೆ. ಏನ್ ಬೆಳವಣಿಗೆ ಆಗ್ತಿದೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ ಅಂತ ಹೊಸಕೋಟೆಯಲ್ಲಿ ಸಚಿವ ಎಂಟಿಬಿ ನಾಗರಾಜ್ ತಿಳಿಸಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ. ಹೈಕಮಾಂಡ್ ಸೂಚಿಸಿದ್ರೆ ಬಿಎಸ್ವೈ ಒಪ್ಪಿಕೊಳ್ತಾರೆ ಎಂದು ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ ಮಾತು 10 ಬಾರಿ ಕೇಳಿದ್ದೇನೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಪಕ್ಷವೇ ದೊಡ್ಡದು. ಬಿಎಸ್ವೈ ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ್ದಾರೆ ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯಲ್ಲಿ ಪರ್ಯಾಯ ನಾಯಕರು ಬೇಕಾದಷ್ಟು ಜನ ಇದ್ದಾರೆ ಎಂದು ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಬಿಜೆಪಿಯಲ್ಲಿ 2-3 ಬಾರಿ ಮಂತ್ರಿಗಳಾದವರು ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ನಿಭಾಯಿಸಬಲ್ಲ ನಾಯಕರಿಗೆ ಕೊರತೆ ಇಲ್ಲ. ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗುವವರು ಬಿಜೆಪಿಯಲ್ಲಿದ್ದು ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧ ಅಂತ ಹೊಸಕೋಟೆಯಲ್ಲಿ ಸಚಿವ ಎಂಟಿಬಿ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ರಾಜೀನಾಮೆ ನೀಡೋ ವಿಚಾರದ ಬಗ್ಗೆ ಸಿಪಿ ಯೋಗೇಶ್ವರ್ ಹೇಳಿದ್ದೇನು? ಹೈಕಮಾಂಡ್ ಅಂಗಳಕ್ಕೆ ಸೈನಿಕ ಗುಂಡು ಹೊಡೆದಿದ್ದು ಯಾಕೆ? ಬಿಜೆಪಿಯಲ್ಲಿ ರೆಬೆಲ್ ನಾಯಕರೇ ಇಲ್ವಾ? ನೋಡೋಣ. ರಾಜಾಹುಲಿ ರಾಜೀನಾಮೆ ನೀಡ್ತಾರಾ? ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಭಿನ್ನರು ರಣತಂತ್ರ ರೂಪಿಸಿದ್ರು. ಇದೀಗ ಸ್ವತಃ ಸಿಎಂ ಬಿಎಸ್ವೈ ಅವರೇ ರಾಜೀನಾಮೆ ಮಾತುಗಳನ್ನ ಆಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸಿಪಿ ಯೋಗೇಶ್ವರ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಗ್ಗೆ ನಾನು ಮಾತಾಡಿದ್ರೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಹೀಗಾಗಿ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಸಚಿವ ಸಿಪಿ ಯೋಗೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಸಿಎಂ ಏನು ಹೇಳಿದ್ದಾರೆ ಎಂದು ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಸಿಎಂ ಯಡಿಯೂರಪ್ಪ ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದು ಕೋವಿಡ್ ನಿರ್ವಹಣೆ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಈವರೆಗೆ ನಾನು ಸಿಎಂ ಬಗ್ಗೆ ಏನೂ ಮಾತನಾಡಿಯೇ ಇಲ್ಲ. ಈಗಲೂ ಅವರ ಬಗ್ಗೆ ನಾನು ಏನೂ ಮಾತನಾಡೋದಿಲ್ಲ. ಯಾರು ಬೇಕು ಬೇಡವೆಂದು ಹೈಕಮಾಂಡ್ ನಿರ್ಧರಿಸುತ್ತೆ ಎಂದು ಸಿಪಿವೈ ಹೇಳಿದ್ದಾರೆ. ಪಕ್ಷ ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಸಿಎಂ ಹೇಳಿದ್ದು ಅಧಿಕಾರಕ್ಕಾಗಿ ಅಂಟಿಕೊಂಡು ಕೂರಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ವೈ ಹೇಳಿಕೆ ಬಗ್ಗೆ ಚರ್ಚೆ ಅಪ್ರಸ್ತುತ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯೇ ಇಲ್ಲ. ಸಿಎಂ ಯಡಿಯೂರಪ್ಪ ಆದರ್ಶವಾಗಿ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಸೂಚನೆಗೆ ಬದ್ಧ ಎಂದು ಸಿಎಂ ಸಂದೇಶ ನೀಡಿದ್ದಾರೆ ಎಂದು ನಳಿನ್ ತಿಳಿಸಿದರು. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಬದಲಾಗಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಸಹಜವಾಗಿ ಪರ್ಯಾಯ ನಾಯಕರು ಇದ್ದಾರೆ ಎಂದು ಸಿಎಂ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಯಾವುದೇ ರೆಬೆಲ್ ನಾಯಕರು ಇಲ್ಲ. ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಅಪಸ್ವರ ಇಲ್ಲ. ಸಿಎಂ ಬಿಎಸ್ ಯಡಿಯೂರಪ್ಪನವರೇ ನಮ್ಮ ನಾಯಕರು. ಕೊರೋನಾ ನಿರ್ವಹಣೆಯೇ ನಮ್ಮ ಮೊದಲ ಆದ್ಯತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಹೇಳಿದರು. ನಾವು ಬಿಎಸ್ವೈ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಬಿಜೆಪಿಗೆ ಬಂದಿದ್ದೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಯಡಿಯೂರಪ್ಪ ಸಿಎಂ ಆಗಲಿ ಅಂತಾನೆ ಬಂದಿದ್ದು. ನಾವು ಸಿಎಂ ಯಡಿಯೂರಪ್ಪ ಮತ್ತು ಪಕ್ಷಕ್ಕೆ ನಿಷ್ಠರಾಗಿದ್ದೇವೆ ಎಂದು ತಿಳಿಸಿದರು. ಬಿಜೆಪಿಯಲ್ಲಿ ಸಿಎಂ ಯಡಿಯೂರಪ್ಪ ಅಗ್ರಮಾನ್ಯ ನಾಯಕ. ಅವರು ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸಲು ಶ್ರಮಪಟ್ಟವರು. ಬಿಎಸ್ವೈ ಅನಂತಕುಮಾರ್ ಪಕ್ಷವನ್ನ ಕಟ್ಟಿದ್ದಾರೆ ಎಂದು ಸುಧಾಕರ್ ತಿಳಿಸಿದರು. ರಾಜೀನಾಮೆ ಕುರಿತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಬಹಿರಂಗ ಹೇಳಿಕೆ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ರಾಜೀನಾಮೆ ಬಗ್ಗೆ ಮಾತನಾಡಿದ್ರೆ ರಾಜ್ಯದ ಜನರು ಸಂಕಷ್ಟ ಅನುಭವಿಸಬೇಕಾಗುತ್ತೆ ಅಂತ ಟಿವಿ9ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ಇವರು ಪಕ್ಷದ ಚೌಕಟ್ಟಿನಲ್ಲಿ ಆಂತರಿಕ ಸಮಸ್ಯೆ ಬಗ್ಗೆ 4 ಗೋಡೆ ಮಧ್ಯೆ ಮಾತನಾಡಿಕೊಳ್ಳಲಿ ಎಂದು ಎಚ್ಡಿಕೆ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ಹಣೆಬರಹ ಬದಲಾಗಲ್ಲ. ಇವರಿದ್ರೂ ಇಷ್ಟೇ, ಹೊಸ ಸಿಎಂ ಬಂದ್ರೂ ಇಷ್ಟೇ ಇರುತ್ತೆ ಅಂತ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದು ಹಣ ಹೂಡಿಕೆ ಮಾಡಿ ಬಂದಿರುವ ಸರ್ಕಾರವಾಗಿದ್ದು ಈಗ ಇವರು ಹಣ ಗಳಿಸಬೇಕಲ್ಲವಾ ಎಂದು ಎಚ್ಡಿಕೆ ಪ್ರಶ್ನಿಸಿದ್ರು. ಅಲ್ಲದೆ ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ನಾಯಕರನ್ನು ಸೃಷ್ಟಿಸುವ ಶಕ್ತಿ ಜನರಿಗಿದೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರನ್ನೆಲ್ಲ ಮರೆತಿದ್ದಾರೆ. ಈಗ ಹೊಸ ನಾಯಕರು ಸೃಷ್ಟಿಯಾಗ್ತಿದ್ದು ಆಡಳಿತ ನಡೆಸುವಲ್ಲಿ ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ವೆರಿ ಸ್ಟ್ರಾಂಗ್ ಮ್ಯಾನ್. ನನ್ಗೇನು ಸಿಎಂ ಬಿಎಸ್ವೈ ಬದಲಾಗ್ತಾರೆ ಅಂತ ಅನಿಸ್ತಿಲ್ಲ ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಎಸ್ವೈ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿಎಂ ಬದಲಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಆದರೆ ಬಿಎಸ್ವೈ ಮುಂದಾಳತ್ವದಲ್ಲಿ ಚುನಾವಣೆಯನ್ನ ಎದುರಿಸಿದ್ದು ಅವರ ನಾಯಕತ್ವದಲ್ಲಿ 104 ಸೀಟ್ ಗೆಲ್ಲಲು ಕಾರಣವಾಯಿತು ಎಂದು ಡಿಕೆಶಿ ತಿಳಿಸಿದ್ದಾರೆ. ಸಿಎಂ ಬಿಎಸ್ವೈ ಇದ್ರೂ ಲಾಭ, ಸ್ಥಾನದಿಂದ ಕೆಳಗಿಳಿದ್ರೂ ಲಾಭ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ನಲ್ಲಿ ಮಾತನಾಡಿದ ಅವರು, ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ್ರೆ ಕಾಂಗ್ರೆಸ್ಗೆ ಲಾಭವಾಗಲಿದ್ದು ಬಿಎಸ್ವೈ ಎಲ್ಲರನ್ನ ಒಟ್ಟಿಗೆ ಒಯ್ಯುವಲ್ಲಿ ವಿಫಲವಾಗಿರಬಹುದು ಅಂತ ತಿಳಿಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಕೊರೋನಾ ಸೋಂಕಿನ ನಿರ್ವಹಣೆಯಲ್ಲಿ ಫೇಲ್ ಆಗಿದ್ದು ಅದು ಒಂದು ಕಾರಣ ಇರಬಹುದು. ಬಹಳಷ್ಟು ಶಾಸಕರು ಸಿಎಂ ಬದಲಾವಣೆ ಹೇಳಿಕೆ ನೀಡಿದ್ರು. ಬಹುಶಃ ಆ ಕಾಲ ಈಗ ಕೂಡಿ ಬಂದಿದೆ ಅನ್ನಿಸ್ತಿದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ರು. ವಿರೋಧಿ ಬಣಕ್ಕೆ ಟಕ್ಕರ್ ಕೊಡಲೆಂದೇ ಸಿಎಂ ಬಿಎಸ್ವೈ ರಣತಂತ್ರ ಹೆಣೆದ್ರ. ಅಪಸ್ವರ ಎತ್ತಿದವರಿಗೆ ರಾಜಾಹುಲಿ ಟಕ್ಕರ್ ಕೊಟ್ಟಿದ್ದು ಹೇಗೆ? ಬಿಎಸ್ವೈ ಬಿಟ್ರೆ ಬಿಜೆಪಿಯಲ್ಲಿ ಪರ್ಯಾಯ ನಾಯಕ ಯಾರು? ನೋಡೋಣ ಬಿಜೆಪಿಯಲ್ಲಿ ಬಿರುಗಾಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಕೋಟೆಯಲ್ಲಿ ಮತ್ತೆ ಬದಲಾವಣೆ ಬೆಂಕಿ ಹೊತ್ತಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಆದರೆ ಸಿಎಂ ಹೇಳಿಕೆ ಹಿಂದೆ ವಿರೋಧಿಗಳಿಗೆ ಟಕ್ಕರ್ ಕೊಡೋ ಪ್ಲಾನ್ ಅಡಗಿದೆ ಎನ್ನಲಾಗಿದೆ. ಬದಲಾವಣೆ ಬಯಸಿದವರಿಗೆ ಟಕ್ಕರ್ ಕೊಡಲೆಂದೇ ಸಿಎಂ ಬಾಂಬ್ ಸಿಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ವಿರೋಧಿ ಬಣದ ಚಟುವಟಿಕೆಗೆ ಬ್ರೇಕ್ ಹಾಕೋ ಮಾಸ್ಟರ್ ಪ್ಲಾನ್ ಇದ್ದು ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿಲ್ಲ ಅನ್ನೋ ಸಂದೇಶ ಕೊಡುವ ಉದ್ದೇಶದಿಂದಲೇ ಸಿಎಂ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ.
ಏಕಾಏಕಿ ಸಿಎಂ ರಾಜೀನಾಮೆ ಮಾತುಗಳನ್ನ ಆಡಿದ್ದು ಈ ಹೇಳಿಕೆ ಕೊಡುವ ವಿಚಾರವಾಗಿಯೇ ನಿನ್ನೆ ಆಪ್ತರ ಜೊತೆ ಸಿಎಂ ಚರ್ಚಿಸಿದ್ರು. ಅಲ್ಲದೆ ವರಿಷ್ಠರ ಗಮನಕ್ಕೆ ತಂದೆ ಈ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ವಿರುದ್ಧ ನಡೆಯಲ್ಲ ಅನ್ನೋ ಸಂದೇಶವೂ ಹೋಗಬೇಕು, ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ ಅನ್ನೋ ಸಂದೇಶವೂ ಸ್ಪಷ್ಟವಾಗಬೇಕು. ಇದೇ ಕಾರಣಕ್ಕೆ ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇನೆ ಎಂದು ಸಿಎಂ ಹೇಳಿದ್ದು, ಹೈಕಮಾಂಡ್ ಹೇಳಿದ್ರೆ ಮಾತ್ರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗಲಿದ್ದು ನಿಮ್ಮಿಂದ ಸಾಧ್ಯವಿಲ್ಲ ಅಂತ ವಿರೋಧಿ ಬಣಕ್ಕೆ ಸಿಎಂ ಡೈರೆಕ್ಟ್ ಪಂಚ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಆಟದಲ್ಲಿ ಸಿಎಂ ಬಿಎಸ್ವೈ ಮೈಂಡ್ ಗೇಮ್ ಆಡ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸಿಎಂ ಚೇಂಜ್ ಅನ್ನೋ ನೆಪದಲ್ಲಿ ಬೀಗುತ್ತಿದ್ದ ಆಟಗಾರರಿಗೆ ಚೆಕ್ಮೇಟ್ ನೀಡಿದ್ದು, ವಿರೋಧಿಗಳ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದ್ರೆ ಪರಿಸ್ಥಿತಿ ಬಿಗಡಾಯಿಸಲಿದ್ದು, ಪರ ವಿರೋಧದಲ್ಲಿ ಬಿಎಸ್ವೈಗೆ ಹೆಚ್ಚಿನ ಬಲ ಬರುತ್ತೆ. ಹೀಗಾಗಿ ಹೈಕಮಾಂಡ್ಗೆ ತನ್ನ ಶಕ್ತಿ ಪ್ರದರ್ಶಿಸಲು ಪ್ಲಾನ್ ಮಾಡಿದಂತೆ ಕಾಣ್ತಿದ್ದು, ವಿರೋಧಿಗಳ ತೆರೆಮರೆ ಆಟಕ್ಕೆ ತೆರೆ ಎಳೆಯಲು ಸಿಎಂ ರಣತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಹೇಳಿಕೆಗೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ, ಪಕ್ಷದ ನಿರ್ಣಯ ನನ್ನ ನಿರ್ಣಯ ಎಂದು ಸಿಎಂ ಹೇಳಿದ್ದಾರೆ ಅಂತ ಟಿವಿ9ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅಪಸ್ವರ ಎತ್ತಿದವರಿಗೆ ಸಿಎಂ ಬಿಎಸ್ವೈ ಸಂದೇಶ ಕೊಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕೂರಲ್ಲ ಎಂದು ಹೇಳಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ತಿಳಿಸಿದರು. ಬಿಎಸ್ವೈ ರಾಜೀನಾಮೆ ಮಾತಿನ ಬೆನ್ನಲ್ಲೇ ಬಿಜೆಪಿಯಲ್ಲಿ ಪರ್ಯಾಯ ನಾಯಕನ ಚರ್ಚೆ ಶುರುವಾಗಿದೆ. ಪರ್ಯಾಯ ನಾಯಕ ವೀರಶೈವ ಸಮುದಾಯದಿಂದ ಬಂದ್ರೆ ಸೂಕ್ತ ಅಂತ ಟಿವಿ9ಗೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ಪರ್ಯಾಯ ನಾಯಕರಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿ ಆಯ್ಕೆ ಮಾಡಬಹುದು ಅಂತ ಸಲಹೆ ನೀಡಿದ್ದಾರೆ. ಅಲ್ಲದೆ ಸಿಎಂ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ, ಗೊಂದಲ ಇಲ್ಲ, ಹೈಕಮಾಂಡ್ ಸೂಚಿಸಿದಂತೆ ಮಾಡ್ತೇನೆ ಎಂದು ಹೇಳಿದ್ದಾರೆ ಎಂದು ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪ ಮುಂದುವರಿಯುವುದು ಸೂರ್ಯ ಚಂದ್ರರಿರುವಷ್ಟೇ ಸತ್ಯ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಹೈಕಮಾಂಡ್ ಇದುವರೆಗೆ ರಾಜೀನಾಮೆಗೆ ಸೂಚಿಸಿಲ್ಲ, ಹೀಗಾಗಿ ಬಿಎಸ್ವೈ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ತಿಳಿಸಿದ್ರು. ಅಲ್ಲದೆ ರಾಜ್ಯದಲ್ಲಿ ಪರ್ಯಾಯ ನಾಯಕತ್ವದ ಪ್ರಶ್ನೆಯೇ ಉದ್ಭವಿಸಿಲ್ಲ. ಬಿಎಸ್ವೈ ಸಂಘಟನೆಯಿಂದ ಬೆಳೆದು ಬಂದಿದ್ದು, ಶಿಸ್ತಿನಿಂದ ಹೇಳಿಕೆ ನೀಡಿದ್ದಾರೆ. ನಾವು ಯಡಿಯೂರಪ್ಪನವರ ಬೆಂಬಲಕ್ಕೆ ಸದಾ ಇರ್ತೇವೆ ಎಂದು ಹೇಳಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ನಾಯಕರು ಇದ್ದು, ಪರ್ಯಾಯ ನಾಯಕರ ಬಗ್ಗೆ ಸಿಎಂ ಸರಿಯಾಗಿ ಹೇಳಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪರ್ಯಾಯ ನಾಯಕರು ಇದ್ರೂ ರಾಜ್ಯದಲ್ಲಿ ಸದ್ಯಕ್ಕೆ ಬಿಎಸ್ವೈ ನಾಯಕತ್ವವೇ ಉತ್ತಮ. ಹೀಗಿರಬೇಕಾದ್ರೆ ಪರ್ಯಾಯ ನಾಯಕರ ಪ್ರಶ್ನೆ ಬರಲ್ಲ. ಹೀಗಾಗಿ ಊಹೆ ಮಾಡಿಕೊಂಡು ಮಾತನಾಡುವುದು ಬೇಡ ಎಂದು ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ನೀಡಿದ್ದಾರೆ. ಸಿಎಂ ನಾಯಕತ್ವ ಬದಲಾವಣೆಗೂ ಮುನ್ನ ರಾಜ್ಯಾಧ್ಯಕ್ಷ ಕಟೀಲು ಪಟ್ಟ ಬದಲಿಸಲು ಕಮಲ ಪಡೆ ಪ್ಲಾನ್ ಮಾಡಿತ್ತು. ಕಟೀಲು ಸ್ಥಾನ ಬದಲಿಸಿ ಸಿಎಂ ಸ್ಥಾನ ಭದ್ರಪಡಿಸಿಕೊಳ್ಳಲು ರಣತಂತ್ರ ರೂಪಿಸಲಾಗಿತ್ತು. ಆದ್ರೀಗ ರಾಜ್ಯಾಧ್ಯಕ್ಷರ ಸ್ಥಾನದ ಬದಲು ಸಿಎಂ ಸ್ಥಾನವೇ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 2023ರ ವಿಧಾನಸಭೆ, 2024ರ ಲೋಕಸಭೆ ಚುನಾವಣೆ ಗೆಲ್ಲೋದು ಬಿಜೆಪಿ ಟಾರ್ಗೆಟ್ ಆಗಿದ್ದು, ಒಂದ್ ವೇಳೆ ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ನೀಡಿದ್ರೆ ಪರ್ಯಾಯ ನಾಯಕ ಯಾರು ಅನ್ನೋ ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಕೇಂದ್ರ ಸಚಿವರೇ ಹೇಳ್ತಿದ್ದಾರೆ. ಆದರೆ ಶೀಘ್ರದಲ್ಲೇ ಬದಲಾವಣೆಯನ್ನು ವಿಶ್ವಾಸದಲ್ಲಿ ವಿರೋಧಿ ಬಣವಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಹೇಳಿಕೆ ತಂತ್ರವನ್ನ ಒಪ್ಪಲು ಸಿದ್ಧವಿಲ್ಲದ ವಿರೋಧಿ ಬಣ ಬಿಎಸ್ವೈಗೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಎಂದಿದೆ. 1.5 ತಿಂಗಳ ಲಾಕ್ಡೌನ್ಗೆ ಸದ್ಯದಲ್ಲೇ ಸಿಗುತ್ತಾ ರಿಲೀಫ್? ಬೆಂಗಳೂರು ಸೇರಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅನ್ಲಾಕ್ ಮಾಡಲಾಗುತ್ತೆ? ನಾಳಿನ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ನಡೆಯಲಿರೋ ಚರ್ಚೆಗಳಾದ್ರೂ ಏನು? ನೋಡೋಣ ಶೀಘ್ರದಲ್ಲೇ ಅನ್ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಮೂಡಿದೆ. 1.5 ತಿಂಗಳ ಜನರ ಮನೆವಾಸಕ್ಕೆ ಶೀಘ್ರವೇ ಮುಕ್ತಿ ಸಿಗಲಿದ್ದು, ಅನ್ಲಾಕ್ ಮಾಡುವ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ ಸುಳಿವು ನೀಡಿದ್ದಾರೆ. ಪಾಸಿಟಿವಿಟಿ ಪ್ರಮಾಣ 5% ಕಡಿಮೆ ಬರಬೇಕು. ಎಲ್ಲಿ ಕೋವಿಡ್ ಪಾಸಿಟಿವಿಟಿ ಕಡಿಮೆಯಾಗುತ್ತೋ ಅಲ್ಲಿ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. ಅನ್ಲಾಕ್ಗೆ ರಾಜ್ಯ ಸರ್ಕಾರ ಪ್ಲಾನ್ ರೂಪಿಸಿದ್ದು, ಹಲವು ಮಾನದಂಡ ಹಾಕಿಕೊಂಡಿದೆ. ಹಂತ ಹಂತವಾಗಿ ಅನ್ಲಾಕ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು, ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 500ಕ್ಕಿಂತ ಕಡಿಮೆ ಇರಬೇಕೆಂದು ಸರ್ಕಾರ ಟಾರ್ಗೆಟ್ ಮಾಡಿದೆ. ಅಲ್ಲದೆ ರಾಜ್ಯದಲ್ಲಿ ದಿನನಿತ್ಯದ ಕೇಸ್ 2000ಕ್ಕಿಂತ ಕಡಿಮೆ ಇರಬೇಕಿದ್ದು, ಪಾಸಿಟಿವಿಟಿ ರೇಟ್ 5% ಕಡಿಮೆ ಇರುವ ಜಿಲ್ಲೆಗಳಿಗೆ ರಿಲೀಫ್ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ.
ರಾಜ್ಯದಲ್ಲಿ ಸದ್ಯ 10 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ 5% ಕಡಿಮೆ ಇದೆ. ಆದರೆ ಸತತ 7 ದಿನ ಪಾಸಿಟಿವಿಟಿ ರೇಟ್ 5% ಕಡಿಮೆ ಇರಬೇಕು. 7 ದಿನಗಳ ವರದಿಯ ಆಧಾರದಲ್ಲಿ ಅನ್ಲಾಕ್ಗೆ ತೀರ್ಮಾನ ಮಾಡಿದ್ದು, ಜೂನ್ 14ರವರೆಗೆ ಪಾಸಿಟಿವಿಟಿ ರೇಟ್ ನೋಡಿ ಅನ್ಲಾಕ್ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿದೆ. ಕರುನಾಡಿನಲ್ಲಿ ಫ್ರೀಡೌನ್ಗೆ ರಾಜ್ಯ ಸರ್ಕಾರ ಲೆಕ್ಕಾಚಾರ ಹಾಕಿದ್ದು, ಬೆಂಗಳೂರು ಸೇರಿ ರಾಜ್ಯದಲ್ಲಿ ಏಕಾಏಕಿ ಅನ್ಲಾಕ್ ಸಾಧ್ಯತೆ ಇಲ್ಲ. ಹಂತ ಹಂತವಾಗಿ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ನೀಡಲು ಪ್ಲಾನ್ ಮಾಡಲಾಗಿದೆ. ತಜ್ಞರ ಸಲಹೆ ಪ್ರಕಾರವೇ ಹಂತ ಹಂತವಾಗಿ ಅನ್ಲಾಕ್ ಪ್ರಕ್ರಿಯೆ ನಡೆಯಲಿದ್ದು, ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಕೊರೋನಾ ಸ್ಫೋಟಗೊಳ್ಳೋ ಭೀತಿ ಇದೆ. ಜನರು ಗುಂಪು ಗುಂಪಾಗಿ ಸೇರಿರೋದ್ರಿಂದ ಕೊರೋನಾ ಬಾಂಬ್ ಸ್ಫೋಟಗೊಳ್ಳಲಿದೆ. ಹೀಗಾಗಿ ಹಂತ ಹಂತವಾಗಿ ಫ್ರೀಡೌನ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಕರುನಾಡಿನ ಜನರ ಮನಿವಾಸ ಶೀಘ್ರದಲ್ಲಿ ಅಂತ್ಯವಾಗುವ ಸಾಧ್ಯತೆ ಇದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಟಾಸ್ಕ್ ಫೋರ್ಸ್ ಸಭೆ ನಡೆಯಲಿದ್ದು, ಡಿಸಿಎಂ ಅಶ್ವಥ್ ನಾರಾಯಣ ಅಧ್ಯಕ್ಷತೆಯ ಸಭೆಯಲ್ಲಿ ಅನ್ಲಾಕ್ ವಿಚಾರ ಪ್ರಸ್ತಾಪವಾಗಲಿದೆ. ಲಾಕ್ ಲಿಫ್ಟ್ ಮಾಡಿದರೆ ಏನೆಲ್ಲ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು, ಯಾವುದಕ್ಕೆಲ್ಲ ರಿಲೀಫ್ ನೀಡಬೇಕು ಎಂದು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಟಾರ್ಗೆಟ್ ಪ್ರಕಾರವೇ ಅನ್ಲಾಕ್ ಮಾಡಲಿದ್ದು, ಇದೀಗ ಟಾಸ್ಕ್ ಫೋರ್ಸ್ ಸಭೆಯತ್ತ ಕರುನಾಡಿನ ಜನರ ಚಿತ್ತ ನೆಟ್ಟಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕಟ್ಟಿ ಹಾಕಲು ಬಿಬಿಎಂಪಿ ಪ್ಲಾನ್ ಸಕ್ಸಸ್ ಆಗಿದೆ. ರಾಜ್ಯ ರಾಜಧಾನಿಯಲ್ಲಿ ಅನ್ಲಾಕ್ ಕಂಟಿನ್ಯೂ ಮಾಡುವಂತೆ ಬಿಬಿಎಂಪಿ ಪಟ್ಟು ಹಿಡಿದಿತ್ತು. ಅಲ್ಲದೆ ಕ್ರೂರಿ ಚೈನ್ ಲಿಂಕ್ ಬ್ರೇಕ್ ಮಾಡಲು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಂಡವನ್ನ ರಚನೆ ಮಾಡಿದ್ರು. ವಾರ್ ರೂಮ್ ರಚನೆ, ಟ್ರ್ಯಾಕಿಂಗ್, ಟ್ರೀಟ್ಮೆಂಟ್ ಪ್ಲಾನ್ ಫಲ ಕೊಟ್ಟಿದ್ದು. ಜಂಟಿ ಆಯುಕ್ತೆ ಪಲ್ಲವಿ ನೇತೃತ್ವದ ತಂಡಕ್ಕೆ ಸರ್ಕಾರವು ಪ್ರಶಂಸೆ ವ್ಯಕ್ತಪಡಿಸಿದೆ. ಕೊರೋನಾ ಇಳಿಕೆಯಾಗ್ತಿದ್ದಂತೆ ಸರ್ಕಾರ ಅನ್ಲಾಕ್ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳಿವೆ. ಆದರೆ ಅನ್ಲಾಕ್ ನಂತರವೂ ಬೃಹತ್ ಮಾರುಕಟ್ಟೆಗಳು ಬಂದ್ ಆಗುತ್ತೆ ಎನ್ನಲಾಗಿದೆ. ಕೆಆರ್ ಮಾರ್ಕೆಟ್, ರಸಲ್ ಮಾರ್ಕೆಟ್ಗಳಂತಹ ದೊಡ್ಡ ದೊಡ್ಡ ಮಾರುಕಟ್ಟೆಗೆ ಬೀಗ ಹಾಕುವ ಕುರಿತು ಚಿಂತನೆ ನಡೆಸಲಾಗಿದೆ. ಆದರೆ ಅಗತ್ಯ ವಸ್ತು ಖರೀದಿಗೆ ಸಂಜೆವರೆಗೂ ಟೈಮ್ ವಿಸ್ತರಿಸುವ ಸಾಧ್ಯತೆ ಇದೆ. ಅನ್ಲಾಕ್ ಆದ್ರೆ ರಾಜ್ಯದಲ್ಲಿ ಓಲಾ, ಉಬರ್, ಆಟೋ ಸಂಚಾರ ಆರಂಭವಾಗುವ ಸಾಧ್ಯತೆಗಳಿವೆ. 50% ಪ್ರಯಾಣಿಕರ ಸಂಚಾರಕ್ಕೆ ಅನುಮತಿ ನೀಡುತ್ತಾರೆ ಎನ್ನಲಾಗಿದೆ. ಆದರೆ ಅನ್ಲಾಕ್ ಆದ್ರೂ ಸದ್ಯಕ್ಕೆ ಮೆಟ್ರೋ ಓಡಾಟ ಅನುಮಾನವಾಗಿದೆ. ಜೂನ್ ಕೊನೆ ವಾರದವರೆಗೂ ಮೆಟ್ರೋಗೆ ಅನುಮತಿ ಸಿಗಲ್ಲ ಎನ್ನಲಾಗಿತ್ತು. ಬಸ್, ಟ್ಯಾಕ್ಸಿ, ಆಟೋಗಳು ಓಡಾಡಿದ್ರೂ ಮೆಟ್ರೋ ಬಂದ್ ಆಗಿರಲಿದೆ. ಜೂನ್ 14ರ ಬಳಿಕ ಕರುನಾಡಿನಲ್ಲಿ ಅನ್ಲಾಕ್ ಸಿಗೋದು ಫಿಕ್ಸ್ ಎನ್ನಲಾಗಿದ್ದು, ಲಾಕ್ ಲಿಫ್ಟ್ ಮಾಡಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ನಾಳೆಯೇ 4 ನಿಗಮದ ನೌಕರರು ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ನೀಡಿದ್ದು, ಬೆಂಗಳೂರಲ್ಲಿ 1500ರಿಂದ 2000 ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯುವ ಸಾಧ್ಯತೆಗಳಿದೆ. ಆದರೆ ಬೆಂಗಳೂರಿನಲ್ಲಿ ಓಲ್ವೋ ಬಸ್ಗಳ ಸಂಚಾರಕ್ಕೆ ಬ್ರೇಕ್ ಹಾಕೋದು ಫಿಕ್ಸ್ ಆಗಿದೆ. ಇನ್ನು ರಾಜ್ಯದಲ್ಲಿ 3000 ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ರಸ್ತೆಗಿಳಿಯಲಿವೆ ಎನ್ನಲಾಗಿದ್ದು, ಐರಾವತ, ವೈಭವ್ ಸೇರಿ ಎಸಿ ಬಸ್ಗಳನ್ನು ರಸ್ತೆಗಿಳಿಸದಿರಲು ಪ್ಲಾನ್ ಮಾಡಲಾಗಿದೆ. ಮೈಸೂರಲ್ಲಿ ಜಿದ್ದಾಜಿದ್ದು ನಡೆಸಿದ್ದ ಐಎಎಸ್ ಅಧಿಕಾರಿಗಳ ಎತ್ತಂಗಡಿ. ರೋಹಿಣಿ ಸಿಂಧೂರಿ ಮತ್ತು ಶಿಲ್ಪಾ ನಾಗ್ ವರ್ಗಾವಣೆಯಾಗಿದ್ದು ಎಲ್ಲಿಗೆ? ಟ್ರಾನ್ಸ್ಫರ್ ಬೆನ್ನಲ್ಲೇ ಸಿಂಧೂರಿ ಸಿಎಂ ಮನೆಗೆ ದೌಡಾಯಿಸಿದ್ದು ಯಾಕೆ? ನೋಡೋಣ ಮೈಸೂರು ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರಿನಲ್ಲಿ ಧಗಧಗನೆ ದಳ್ಳೂರಿ ಎಬ್ಬಿಸಿದ್ದ ಜಡೆ ಜಿದ್ದಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರು ಐಎಎಸ್ ಮಹಿಳಾ ಅಧಿಕಾರಿಗಳಿಗೆ ವರ್ಗಾವಣೆಯ ಶಿಕ್ಷೆ ನೀಡಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಾಗಿ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಇನ್ನು ಶಿಲ್ಪಾ ನಾಗರನ್ನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಈ ಆಡಳಿತಕ್ಕೆ ನಿರ್ದೇಶಕಿಯಾಗಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿಯಾಗಿ ಬಗಾದಿ ಗೌತಮ್, ಮೈಸೂರು ಪಾಲಿಕೆ ಆಯುಕ್ತರಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ನೇಮಕವಾಗಿದ್ದಾರೆ. ಐಎಎಸ್ ಅಧಿಕಾರಿಗಳ ಜಗಳದಿಂದ ಸರ್ಕಾರಕ್ಕೆ ಮುಜುಗರವಾಗಿತ್ತು. ಅಧಿಕಾರಿಗಳ ಪ್ರತಿಷ್ಠೆಯ ಫೈಟ್ನಿಂದ ಇಕ್ಕಟ್ಟಿಗೆ ಸಿಲುಕಿದ್ದಂತ ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ವರ್ಗಾವಣೆ ಮಾಡಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ಸಚಿವರೇ ಆಕ್ಷೇಪ ವ್ಯಕ್ತಪಡಿಸಿದರು. ಸಿಂಧೂರಿ ಕಾರ್ಯವೈಖರಿ ಬಗ್ಗೆ ಸಿಡಿದೆದ್ದಂತ ಸಚಿವರು ವಿರೋಧಿಸಿದರು. ಅಲ್ಲದೆ ಸುಮಾರು 18 ಸಚಿವರು ಸಿಎಂಗೆ ದೂರು ನೀಡಿ ಸಿಎಂಗೆ ಹಲವು ಆಂತರಿಕ ವಿಚಾರಗಳನ್ನ ಗಮನಕ್ಕೆ ತಂದಿದ್ದಾರೆ. ಮೈಸೂರಿನ ಶಾಸಕರಿಂದಲೂ ಸಿಂಧೂರಿ ವಿರುದ್ಧ ಮೌಖಿಕ ಆಕ್ಷೇಪಣೆಗಳು ವ್ಯಕ್ತವಾಗಿತ್ತು.
ರೋಹಿಣಿ ಸಿಂಧೂರಿ ಮತ್ತು ಶಿಲ್ಪಾ ನಾಗ್ರನ್ನ ವರ್ಗಾವಣೆ ಮಾಡೋದ್ರ ಮೂಲಕ ಪ್ರಕರಣಕ್ಕೆ ಸರ್ಕಾರ ಅಂತ್ಯ ಹಾಡಿದೆ. ಒಬ್ಬರನ್ನೇ ವರ್ಗಾವಣೆ ಮಾಡಿದ್ರೆ ತಪ್ಪು ಸಂದೇಶ ರವಾನೆಯಾಗುವಂತ ಭೀತಿಗೆ ಇಬ್ಬರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ರೋಹಿಣಿ ಸಿಂಧೂರಿ ವರ್ಗಾವಣೆ ಮಾಡದೇ ಇದ್ದಿದ್ರೆ ಸರ್ಕಾರಕ್ಕೆ ಮತ್ತೆ ಮುಜುಗರ ಆಗ್ತಾ ಇತ್ತು. ಇತ್ತ ಶಿಲ್ಪಾ ನಾಗ್ರನ್ನ ಮಾತ್ರ ವರ್ಗಾವಣೆ ಮಾಡಿದ್ರೆ ಸಿಂಧೂರಿ ತಪ್ಪಿತಸ್ಥರೆಂದು ಒಪ್ಪಿಕೊಂಡಂತೆ ಆಗ್ತಾ ಇತ್ತು. ವರ್ಗಾವಣೆ ಮಾಡದೇ ಇದ್ರೆ ಮತ್ತೆ ಇಲಾಖಾವಾರು ಕಚ್ಚಾಟ ಶುರುವಾಗ್ತಾ ಇತ್ತು. ಹೀಗಾಗಿ ಇದೇ ಕಾರಣಕ್ಕೆ ಇಬ್ಬರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ನಾನು ನನ್ನ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದೇನೆ ಅಂತ ಮೈಸೂರಲ್ಲಿ ನಿರ್ಗಮಿತ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಹೇಳಿದ್ದಾರೆ. ಈ ವೇಳೆ ರೋಹಿಣಿ ಸಿಂಧೂರಿ ವಿರುದ್ಧ ಗುಡುಗಿದ ಶಿಲ್ಪಾ ನಾಗ್, ನಾನು ರಾಜೀನಾಮೆ ಕೊಟ್ಟಿದ್ದು ಒಂದು ಉದ್ದೇಶಕ್ಕಾಗಿ, ಇಂಥ ಅಧಿಕಾರಿಗಳು ಯಾವ ಜಾಗದಲ್ಲೂ ಇರಬಾರದು. ಆದ್ರೆ ಈಗ ನಾನು ಅವರು ಇಬ್ಬರು ವರ್ಗಾವಣೆ ಆಗಿದ್ದೇವೆ, ಹೀಗಾಗಿ ನನ್ನ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದೇನೆ ಅಂತ ಸ್ಪಷ್ಟನೆ ನೀಡಿದರು. ಯಾರ ಮನೆಯಲ್ಲಿ ರಿಯಲ್ ಎಸ್ಟೇಟ್ ಡೀಲರ್ಗಳಿದ್ದಾರೆ, ಯಾರ ಮನೆಯಲ್ಲಿ ಬ್ರೋಕರ್ಸ್ ಇದ್ದಾರೆ ಎಂದು ಗೊತ್ತಿದೆ. ಹೀಗಂತ ರೋಹಿಣಿ ಸಿಂಧೂರಿ ವಿರುದ್ಧ ಶಿಲ್ಪಾ ನಾಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಕಿದ್ರೆ ನನ್ನ ಹಾಗೂ ಅವರ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡ್ಲಿ, ಅನಧಿಕೃತ ವ್ಯಕ್ತಿಯನ್ನ ಅಧಿಕೃತ ಮನೆಗೆ ಕರೆಸಿಕೊಂಡಿದ್ದಾರೆ. ಅವರಿಗೆ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆಂದು ಗೊತ್ತಿದೆ. ನನ್ನ ಜೀವನದಲ್ಲಿ ಇಂಥ ಅಧಿಕಾರಿಯನ್ನ ನೋಡಿರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ರೋಹಿಣಿ ಸಿಂಧೂರಿ ಕೇಳಿರುವಂತ ಎಲ್ಲದಕ್ಕೂ ನಾನು ಲೆಕ್ಕ ಕೊಟ್ಟಿದ್ದೇನೆ, ಆದ್ರೆ ಅವರು ಅನಗತ್ಯವಾಗಿ ಗಬ್ಬೆಬ್ಬಿಸುವ ಕೆಲಸವನ್ನ ಮಾಡಿದ್ರು ಅಂತ ಶಿಲ್ಪಾ ನಾಗ್ ಹೇಳಿದ್ದಾರೆ. ಯಾವ ತನಿಖೆ ಬೇಕಾದ್ರೂ ಮಾಡ್ಲಿ, ಅದಕ್ಕೆ ದಾಖಲೆ ಇದೆ. ಅದ್ಯಾವ 12 ಕೋಟಿ ಎಂದು ರೋಹಿಣಿ ಸಿಂಧೂರಿಗೆ ಹೇಳಲಿ, ನಾನು 1 ಪೈಸೆಯೂ ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡಿಲ್ಲ. ಅದಕ್ಕೆ ಬೇಕಾದ ದಾಖಲೆ ಪಾಲಿಕೆಯಲ್ಲಿಯೇ ಇದೆ ಅಂತ ಹೇಳಿದ್ರು. ಮೈಸೂರಿಗೆ ಯಾವ ಅಧಿಕಾರಿ ಬಂದರೂ ಕೂಡ ಕೆಲಸ ಮಾಡ್ತಾರೆ, ಆದ್ರೆ ಹಾಳು ಮಾಡುವಂತ ಅಧಿಕಾರಿಗಳು ಮಾತ್ರ ಬೇಡ. ಈ ಮಾತು ಹೇಳಿರುವುದಕ್ಕೆ ನನಗೆ ಯಾವುದೇ ಬೇಸರ ಇಲ್ಲ ಅಂತ ಮೈಸೂರು ಪಾಲಿಕೆಯ ನಿರ್ಗಮಿತ ಆಯುಕ್ತೆ ಶಿಲ್ಪಾ ನಾಗ್ ಹೇಳಿದ್ದಾರೆ. ಇದು ಕೇವಲ 3 ದಿನದಲ್ಲಿ ಉಂಟಾಗಿರುವಂತಹ ಗೊಂದಲ ಅಷ್ಟೇ. ಸರ್ಕಾರದ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ ಎಂದು ಶಿಲ್ಪಾ ನಾಗ್ ಹೇಳಿದರು. ವರ್ಗಾವಣೆ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ರೋಹಿಣಿ ಸಿಂಧೂರಿ ಭೇಟಿ ನೀಡಿದ್ರು. ವರ್ಗಾವಣೆ ತಡೆ ಕೋರಿ ಸಿಎಂ ನಿವಾಸಕ್ಕೆ ರೋಹಿಣಿ ಸಿಂಧೂರಿ ಭೇಟಿ ನೀಡಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಳಿ ಮನವಿ ಮಾಡಿದ್ರು. ಪ್ರಕರಣದಲ್ಲಿ ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಮನವರಿಕೆಗೆ ಪ್ರಯತ್ನಿಸಿ ವರ್ಗಾವಣೆ ತಡೆ ಹಿಡಿಯುವಂತೆ ಸಿಎಂಗೆ ಮನವಿ ಸಲ್ಲಿಸಿದ್ರು. ಆದ್ರೆ ವರ್ಗಾವಣೆ ಆದೇಶಕ್ಕೆ ತಡೆ ಹಿಡಿಯಲು ಅಸಾಧ್ಯ ಅಂತ ಸಿಎಂ ಸೂಚಿಸಿದ್ದು, ನಿರಾಸೆಯಿಂದಲೇ ಸಿಎಂ ನಿವಾಸದಿಂದ ರೋಹಿಣಿ ಸಿಂಧೂರಿ ವಾಪಸ್ಸಾದ್ರು. ಸಿಎಂ ಮಧ್ಯಪ್ರವೇಶ ಮಾಡಿ ಮೈಸೂರು ಐಎಎಸ್ ಅಧಿಕಾರಿಗಳ ಜಟಾಪಟಿಯನ್ನ ಬಗೆಹರಿಸಿದ್ದಾರೆ ಅಂತ ಬೆಂಗಳೂರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಇಬ್ಬರ ಗೊಂದಲದ ಬಗ್ಗೆ ವರದಿ ತರಿಸಿಕೊಂಡು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆಡಳಿತ ಸುಧಾರಣೆಗಾಗಿಯೇ ಸಿಎಂ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ.